ಎಲ್ಲರೂ ನೋಡ್ಕೊಳ್ತಾರೆ, ಬರೀ ಟಿ ವಿಲಿ ಮಾತಾಡೋದು. ನಾವಲ್ಲಿ ಇದು ಕಟ್ತೀವಿ, ವಿಷ್ಣು ಸರ್ ಸಂಬಂಧಿ ಕಟ್ತೀವಿ, ನಾವಿದ್ದು ಅದಲ್ಲ. ಕಷ್ಟು ಪತ್ರಿಕಾ ಪೇಪರ್ ಕರೆಕ್ಟಾಗಿರಬೇಕು. ಜಾಗಕ್ಕೆ ನಾವು ಹೋಗ್ಬೋದಾ, ಹೋಗಿ ಎಂಟ್ರಿ ಆಗ್ಬೋದಾ. ನಾವು ಹೋಗ್ಬಿಟ್ಟು ಅಮಾಯಕರು ಕರ್ಕೊಂಡೋಗಿ ಓಡಿಸೋದಲ್ಲ ಅಭಿಮಾನಿಗಳನ್ನ. ಸಂಘ ಯಾವುದೇ ಸಂಘ ಆಗ್ಬೋದು, ಇಲ್ಲಿ ಯಾರು ನಾಯಕರಲ್ಲ, ವಿಷ್ಣು ಸೇನಾ ಒಂದೇ. ಅವ್ರ ಅಂತ್ಯಕ್ರಿಯೆ ಅದು ನಮಗೆ ಮಹಾ ಪುಣ್ಯಸ್ಥಾನ. ನಮ್ಗೆ ಅಲ್ಲೇ ಪೂಜೆ ಮಾಡ್ಕೊಂಡು ನಮಗೆ ಜಾಗ ಕೊಡಬೇಕು ಅಂತ ನಾವು ಮನವಿ. ಆಮೇಲೆ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನು ಸ್ಟುಡಿಯೋ ಬಿಟ್ಟು ಬೇರೆ ಏನು ಮಾಡಲಿಕ್ಕೂ ಕೊಡಬಾರ್ದು. ಈಗ ಹತ್ತಕ್ಕೆ ಮಾರಿರೋ ತಪ್ಪು. ಸ್ಟುಡಿಯೋಗೆ ಇವ್ರು ಕರೆಕ್ಟಾಗಿ ಮಾಡಿದರೆ ಸ್ಟುಡಿಯೋ ಪ್ರತಿ 24x7 ಎವ್ರಿ ಡೇ ಬಿಸಿ ಇರೋದು. ಅಭಿವೃದ್ಧಿ ಮಾಡಿದ್ರೆ ಎಲ್ಲಿ ಹೋಗ್ತಾರೆ? ಆ ಕಾಡು ಜಾಗಕ್ಕೆ ಹೊಲ ಮೇಯಿಸೋ ಜಾಗ ಹೋಗ್ಬಿಟ್ಟು ಹೆಂಗೆ ಶೂಟಿಂಗ್ ಮಾಡ್ತಾನೆ? ಫ್ಲೋರ್ ಹಾಕು, ಪೊಲೀಸ್ ಸ್ಟೇಷನ್ ಹಾಕು, ಹಾಸ್ಪಿಟ್ಲ್ ಕೊಟ್ಟು ಒಂದು ಆಫೀಸ್ ಹಾಕ್ಕೊಂಡು ಸ್ಟ್ರೀಟ್ ಮಾಡು. ಅಥವಾ ಬರಬಾರ್ದು ಅಂತ ಮಾಡಿದ್ರೆ ಗೊತ್ತಿಲ್ಲ. ಆಮೇಲೆ ಕಾರ್ತಿಕ್ ಒಂದು ತುಂಬ ತಪ್ಪು ಮಾಡಿದ್ರು. ಮಂಜಣ್ಣ ನೀವೇ ಕೇಸ್ ಹಾಕಿದ್ದೀರಂತೆ. ನಾನು ಕೇಸ್ ಹಾಕಿದ್ದು ನಾನೇ ಹೋಗ್ತಿದ್ದೆ. ಸರ್ಕಾರ ಇದು ಯಾರಿಗೆ ಗೊತ್ತಿಲ್ಲದೆ ಕೋರ್ಟ್ ಆರ್ಡರ್ ಡೆಮಾಲಿಷ್ ಮಾಡೋ ಅವತ್ತೇ ನಮ್ಮ ಜೀವ ಹೊಡೆದೋಯ್ತು. ನಾವು ಅವತ್ತಿನ ನಿದ್ದೆ ಮಾಡ್ತಾಯಿಲ್ಲ. ಅವ್ರದ್ದು ಆಸ್ತಿ ನಮ್ಮ ಬೇಡ, 10 ಗುಂಟೆ ಜಾಗನ ಕೊಟ್ಟರೆ ಸಾಕು. ಕಾಸು ತೊಗೊಂಡ್ರು ಸಂತೋಷ, ಅವ್ನು ಕಾಸು ಬೇಡಕ್ಕೆ ಬೇಡ, ಅವನು ಹೇಳೋದು ನೋಡಿ ಕಾಸೇ ಬೇಡ ಅಂದ, ಆದರೂ ಸಂತೋಷ. ಕಾಸು ತೊಗೊಂಡ್ರು ಸಂತೋಷ, ತೊಗೊಳ್ಳಿ ಸಂತೋಷ. ಸರ್ಕಸ್ ಮಾಡ್ಕೊಡ್ಬೇಕು, ನಾವು ಕಾಸು ಕೊಡೋಕೆ ರೆಡಿ ಇದ್ದೀವಿ. ಅಭಿಮಾನಿಗಳು ಒಬ್ಬರು ತೊಂದರೆ ಆಗ್ಬೋದು. ವಿಷ್ಣು ಸರ್ ಒಂದು ದಿನ ಅಭಿಮಾನಿಗಳಿಗೆ ಬರ್ತ್ಡೇಲಿ ಮಳೆ ಬಂದು ನೆನೀತಿದ್ರೆ ಒಳಗೋಗಿ ಅಳ್ಳೋರು ಗೊತ್ತಾ? ನನ್ನೊಬ್ಬನ ಗೊತ್ತು. ವೀರಕಪುತ್ರ ಅವರು ಇವಾಗ ಒಂದು ಅರ್ಧ ಎಕರೆ ಜಾಗ ತಗೋತಾ ಇದ್ದಾರೆ, ಅಲ್ಲಿ ಸ್ಮಾರಕವನ್ನ ಕಟ್ತಾ ಇದ್ವಿ, ಗ್ರಂಥಾಲಯವನ್ನ ಕಟ್ತಾ ಇದ್ದೀರಿ ಅಂತ ಹೇಳ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ 2 ಕಡೆ ಬೇಕಾ? ನೀನು ವಿಧಾನಸೌಧ ಮುಂದೆ ಕೊಡ್ತೀನಿ ಬೇಡ. ಅವ್ರ ಅಂತ್ಯಕ್ರಿಯೆ ಆಗಿದ್ದ ಜಾಗ, ಆ ಜಾಗ ಪವಿತ್ರವಾದ ಜಾಗ, ಅಷ್ಟು ಮಾತ್ರ ಬೇಕು ನಮ್ಗೆ. ನೀನು ಎಲ್ಲಿ ಕೊಟ್ರು ಬೇಡ. ಅನಿರುದ್ಧ್ ಅವರು ಇವತ್ತು ಸಿಎಂ ಅವ್ರನ್ನ ಭೇಟಿ ಆಗಿದ್ರು. ಸೊ ನಿಮಗೇನಾದ್ರು ಕರೆ ಮಾಡಿ ಹೇಳಿದ್ರಾ? ಭಾರತಿ ಮೇಡಮ್ ಆಗ್ಬೋದು, ಕೀರ್ತಿ ಮೇಡಮ್, ಅನಿರುದ್ಧ ಆಗ್ಬೋದು, ಆ ಮನೆಗೆ ಒಳ್ಳೇದಾಗುತ್ತೆ. ಇವತ್ತು ಗಂಟ ಕೋಡ್ ಅವ್ರು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಆಗಸ್ಟ್ 8 ತಿಂಗಳು ಕಾದವ್ರಂದರೆ ಆ ಸಮಾಧಿ ಮುಟ್ಟಕ್ಕೆ ಭಯ ಇತ್ತು ಅವ್ರಿಗೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಈ ಹಿಂದೆ ವಿಷ್ಣು ಸರ್ ಅವರ ಸಮಾಧಿ ನೆಲಸಮ ಆಗಿರುವಂಥದ್ದು ಒಂದಷ್ಟು ವಿವಾದದ ಬೆನ್ನಲ್ಲೇ ಒಂದು ಚಿಕ್ಕ ಬೆಳವಣಿಗೆ ಆಗಿರುವಂಥದ್ದು. ಈಗ ಸರ್ಕಾರ ಅಭಿಮಾನ್ ಸ್ಟುಡಿಯೋವನ್ನು ಮುಟ್ಟುಗೋಲು ಹಾಕಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲು ಕೆ ಮಂಜು ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇಲ್ಲಿ ತನಕ ಒಂದು ಬೆಳವಣಿಗೆ, ಈಗ ಒಂದು ಬೆಳವಣಿಗೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಆ ಸರ್ಕಾರ ಮುಟ್ಟುಗೋಲು ಹಾಕ್ಲಿಕ್ಕೆ ಆದೇಶ ಮಾಡಿದೆ, ಮುಟ್ಟುಗೋಲು ಹಾಕಿಲ್ಲ. ನಾವು ಎಚ್ಚರಿಕೆ ಗಂಟೆಯಿಂದಿರಬೇಕು. ವಿಷ್ಣು ಸೇನಾ ಸಮಿತಿ ಯಾರಿವಾಗ ಏನು ನಾವು ಅಂತ ಎಲ್ಲರೂ ಎಚ್ಚರಿಕೆಯಿಂದಿರಬೇಕು. ಸರ್ಕಾರ ಆಲ್ರೆಡಿ ಕಾನೂನು ಚೌಕಟ್ಟಲ್ಲಿ ಜನವರಿಲಿ ಇದು ಸ್ಟೇ ಆಗಿಬಿಟ್ಟಿದೆ. ವಿಕೆಟ್ಗೆ ಡೆಮಾಲಿಷ್ ಆಗಿದೆ. ಜನವರಿ 8ನೇ ತಾರೀಕು ಯಾರು ನೋಡ್ಕೊಂಡಿಲ್ಲ. ಅವರೆಲ್ಲರಿಗೂ ಹೇಳ್ತಾರೆ, ಕಾರ್ತಿಕ್ ಬಂದು ಎಲ್ಲರಿಗೂ ಗೊತ್ತು ಅಂತ ಹೇಳ್ತಾರೆ. ಎಲ್ಲರೂ ನೋಡ್ಕೊಳ್ತಾರೆ, ಬರೀ ಟಿ ವಿಲಿ ಮಾತಾಡೋದು. ನಾವಲ್ಲಿ ಇದು ಕಟ್ತೀವಿ, ವಿಷ್ಣು ಸರ್ ಸಂಬಂಧಿ ಕಟ್ತೀವಿ, ನಾವಿದ್ದು ಅದಲ್ಲ. ಕಷ್ಟು ಪತ್ರಿಕಾ ಪೇಪರ್ ಕರೆಕ್ಟಾಗಿರಬೇಕು. ಜಾಗಕ್ಕೆ ನಾವು ಹೋಗ್ಬೋದಾ, ಹೋಗಿ ಎಂಟ್ರಿ ಆಗ್ಬೋದಾ. ನಾವು ಹೋಗ್ಬಿಟ್ಟು ಅಮಾಯಕರು ಕರ್ಕೊಂಡೋಗಿ ಓಡಿಸೋದಲ್ಲ ಅಭಿಮಾನಿಗಳನ್ನ. ಅದು ನಮ್ಮ ಎಚ್ಚರಿಕೆಯಿಂದಿರಬೇಕು. ಇವತ್ತು ಸರ್ಕಾರ ಆದೇಶ ಮಾಡಿದೆ, ಫಾರೆಸ್ಟು ವಜಾ ಮಾಡ್ಕೊಡ್ತೀವಿ ಅಂತ. ಯಾವ ಚೌಕಟ್ಟಲ್ಲಿ ಮಾಡುತ್ತೆ, ಯಾವ ರೀತಿ ಮಾಡುತ್ತೆ, ಅದು ಫಸ್ಟ್ ಇವರು ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು. ಇಮಿಡಿಯೇಟ್ಲಿ ಹೋಗಿ ಸ್ಟೇ ತೊಗೋಬೇಕು. ಅವ್ರು ಸ್ಟೇ ತೊಗೊಳಕ್ಕಿಂತ ನಮ್ಮ ಸ್ಟೇ ತೊಗೊಂಡ್ರೆ ಒಳ್ಳೇದಾಗುತ್ತೆ. ಇಲ್ಲ ಅಂತ ತೊಗೊಂಬಿಟ್ರೆ ತಿರ್ಗಿ ನಾವು ಯಥಾ ಪ್ರಕಾರ ಅಲ್ಲಿ ಬೇಕಾಗುತ್ತೆ. ಅದರಿಂದ ಇದನ್ನು ಎಚ್ಚರಿಕೆ ಗಂಟೆ ನಮ್ಮ ವಿಷ್ಣು ಸೇನಾ ಸಮಿತಿ ಏನು ಇಷ್ಟು ದಿನ ನಾವು ಮಾಡ್ತಾಯಿದ್ವಿ ಅಂತ ಹೇಳ್ತಿದ್ರೆ, ಸಂಘ ಯಾವುದೇ ಸಂಘ ಆಗ್ಬೋದು, ಇಲ್ಲಿ ಯಾರೂ ನಾಯಕರಲ್ಲ, ವಿಷ್ಣು ಸೇನಾ ಒಂದೇ. ಇವತ್ತೇನೋ ವಿಷ್ಣು ಸೇನಾ ಸಮಿತಿ ಆಗಲಿ, ಕಾರ್ಯಕ್ರಮ ಉತ್ತರಳ್ಳಿ ಅಭಿಮಾನ ಸ್ಟುಡಿಯೋದಲ್ಲಿ ಕಾರ್ಯಕ್ರಮ ಆಗ್ಬೋದು, ಮೈಸೂರು ಮಾಡಿದ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಾಗಿ ಅಭಿಮಾನಿ ಮತ್ತು ಇವತ್ತು ಸೇವೆ ಮಾಡಿದ್ರು ಇವರು. ಹೆಚ್ಚಾಗಿ 10-20 ಸಾವಿರ ಜನಕ್ಕೆ ಊಟ ಹಾಕಿ ಎಲ್ಲ ಮಾಡಿದಂಥ ಮಹಾನುಭಾವ ಸ್ವಾಮಿ ಅಂದಾಕಿ ಇವರು. ಇಂಥ ಅಭಿಮಾನಿಗಳು ತುಂಬ ಜನ, ಲಕ್ಷಾಂತರ ಅಭಿಮಾನಿಗಳಿದೆ. ನಮ್ಮ ಉದ್ದೇಶ ಏನು ಅಂದರೆ, ವಿಷ್ಣು ಸರ್ ಸಮಾಧಿ ಆದಂಥ ಜಾಗದಲ್ಲಿ ಅವ್ರ ಅಂತ್ಯಕ್ರಿಯೆ ಅದು ನಮಗೆ ಮಹಾ ಪುಣ್ಯಸ್ಥಾನ. ನಮ್ಗೆ ಅಲ್ಲೇ ಪೂಜೆ ಮಾಡ್ಕೊಂಡು ನಮಗೆ ಜಾಗ ಕೊಡಬೇಕು ಅಂತ ನಾವು ಮನವಿ. ಸರ್ಕಾರಕ್ಕೆ 2 ಎಕರೆ ಕೇಳಿಲ್ಲ, 3 ಎಕರೆ. ಸರ್ಕಾರ ಪ್ರತಿಯೊಂದಕ್ಕೂ ಸ್ಪಂದಿಸ್ತಿದೆ. ಮೈಸೂರು ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ನಾವು ಸರ್ಕಾರಕ್ಕೆ ಬರೀ ಜಾಗ ಕೊಟ್ಟರೆ ನಾವೇ ಪುತ್ತಳಿಕೆ ಮಾಡಿ ದೊಡ್ಡ ದೇವಸ್ಥಾನ ಮಾಡಿ ₹1 ಸರ್ಕಾರದಿಂದ ಕೇಳೋದು. ನಾವು ಅಭಿಮಾನಿಗಳು ಹಾಕೊಂಡು ಮಾಡ್ತೀವಿ, ದಯವಿಟ್ಟು ಅನುಮತಿ ಮಾಡಿಕೊಡ್ಬೇಕು. ಕಾರ್ತಿಕ್ಕು ನಾವು ವಿಷ್ಣು ಸರ್ದೆಲ್ಲ ಬಾಲಣ್ಣಂದು ಮಾಡ್ಕೊಡ್ತೀವಿ. ಜೊತೆಲೇ ನಮ್ಗೆ 2 ಕಲಾವಿದರು, ನಮ್ಗೆ ಗೌರವ. ವಿಷ್ಣು ಸರ್ ಬಾಲಣ್ಣ ಇಬ್ಬರದನ್ನು ಚೆನ್ನಾಗಿ ನೋಡ್ಕೊಳ್ತೀವಿ. ನಾವು ಮಾಡಿಕೊಡ್ಬೇಕು. ಇದನ್ನು ದುಡ್ಡಾಸೆಗೋಸ್ಕರ ಮಾಡಬೇಡಿ. ಇದನ್ನು ತುಂಬ ಪ್ರಭಾವ ನಾಯಕರಿರ್ತಾರೆ, ರಾಜಕೀಯ ಗಣ್ಯ ನಾಯಕರಿರ್ತಾರೆ. ನಿಮ್ಗೆ ಕೇಳ್ಕೊಳ್ಳೋದೇನು ಅಂದರೆ, ಈ ಜಾಗದಲ್ಲಿ ನೀವು ಕಮರ್ಷಿಯಲ್ ಯಾವ ಕಾರಣಕ್ಕೂ ಯೋಚನೆ ಮಾಡಬೇಡಿ. ಆಮೇಲೆ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನು ಸ್ಟುಡಿಯೋ ಬಿಟ್ಟು ಬೇರೆ ಏನು ಮಾಡಲಿಕ್ಕೂ ಕೊಡಬಾರ್ದು. ಈಗ 10 ಎಕರೆ ಮಾರಿರೋ ತಪ್ಪು. ಯಾವ ಬೇಸಿಕಲ್ಲಿ ಮಾಡ್ತಾರೆ, ಯಾವ ರೀತಿ ಸುಮ್ಮನಿದ್ರು, ಅಧಿಕಾರಿಗಳಾಗಿ ಸುಮ್ಮನಿದ್ರು, ಇದಕ್ಕೆ ಕಾರಣ ಏನು, ಯಾವ ಪದ್ಧತಿ ತಿದ್ದುಪಡಿ ಮಾಡಿಕೊಡ್ತಾರೆ, ಅದೆಲ್ಲ ಫಸ್ಟ್ ನೋಡ್ಬೇಕು. ಅದರಿಂದ ಇದನ್ನು ದಯವಿಟ್ಟು ಸರ್ಕಾರ ಎಚ್ಚರಿಕೆ ತೊಗೊಂಡು ಮಾಡಿಕೊಡ್ಬೇಕು. ಇವತ್ತೇನಾರು ನಮಗೆ ನಾಳೆ ನಾಡ್ದು ಸರ್ಕಾರಕ್ಕೆ ಮತ್ತು DC ಅವ್ರು ಮಾಡಿಕೊಟ್ರೆ 18ನೇ ತಾರೀಕು ಪೂಜೆ ಮಾಡ್ತೀವಿ. ಮುಂದಕ್ಕೆ ಏನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತೀವಿ. ಮಾಡಿಕೊಡೋಕ್ಕಂತ ನಾವು ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ತೀವಿ. ಬೇರೆ ಯಾವ ರೀತಿಯೂ ನಾವು ನಿರ್ಧಾರ ತಗೊಳ್ಳೋದು. ಕಾನೂನು ಚೌಕಟ್ಟಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿ
ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಆಲ್ರೆಡಿ ಸಾರಾಗೊಂದು ನೇತೃತ್ವ ಇದು CMಗೆ ಭೇಟಿಯಾಗಿ ಅಪಾಯಿಂಟ್ಮೆಂಟ್ ತೊಗೋತಿದ್ದೀವಿ. ಕೇಳ್ಕೊತೀವಿ ಪಾಪ ತುಂಬ ಚೆನ್ನಾಗಿ ಸರ್ಕಾರದಿಂದ ನಮಗೆ ಈಗ ಮುಖ್ಯ ಸಿದ್ದರಾಮಯ್ಯವರು ಚಿತ್ರರಂಗಕ್ಕೆ ತುಂಬ ಸಹಾಯ ಮಾಡಿದ್ದಾರೆ, ಎರಡನೇ ಮಾತಿಲ್ಲ. ಈ ವಿಷಯದಲ್ಲಿ ಮಾಡಿಕೊಡ್ತಾರೆ ನಂಬಿದ್ದೀವಿ. ಇಡೀ ಕ್ಯಾಬಿನೆಟ್ಟು, ಸರ್ಕಾರ, ವಿರೋಧ ಪಕ್ಷ, ಆಡಳಿತ ಪಕ್ಷ, ಅಧಿಕಾರಿಗಳು ಪ್ರೀತಿಯಿಂದ ಗೌರವದಿಂದ ಮಹಾನ್ ಭಾವ ಕಲಾವಿದ ಕೊಡುವಂಥ ಗೌರವ ಅಂತ ಹೇಳ್ತೀನಿ. ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ಗೀತಾ ಬಾಲಿ ಅವರು ಈಗ ಸ್ಟೇ ತರ್ತೀನಿ ಅಂತ ಹೇಳ್ತಾ ಇರುವಂತದ್ದು, ಏನ್ ನಿಮ್ಮ ಉತ್ತರ ಏನಾಗಿದೆ? ಗೀತಾ ಬಾಲಿ ಸ್ಟೇ ತರಲಿ, ದೇವ್ರು ಒಳ್ಳೇದು ಮಾಡಲಿ. ಅವ್ರು ಯಾಕೆ ತೊಂದರೆ, ಈಗ ಆಲ್ರೆಡಿ ತೊಂದರೆ ಕೊಟ್ಟಿದ್ದು ನಮ್ಗೆ ಹಿಂಗಾಗಿದ್ದು. ಅಷ್ಟೇ ಏನಾರು ತರಲಿ. ಬಾಲಕೃಷ್ಣ ಮಕ್ಕಳು ನಾವಲ್ಲ, ಅವ್ರ ಮೊಮ್ಮಕ್ಕಳು ನಾವಲ್ಲ, ನಾವು ಅಭಿಮಾನಿಗಳಷ್ಟೇ. ಬಾಲಣ್ಣವ್ರ ಅಭಿಮಾನ, ಅವ್ರ ಸ್ವಂತ ಜಾಗ ಏನಾರು ಮಾಡ್ಕೊಳ್ಳಿ. ಸ್ಟೇ ಅವ್ರ ಕೈ ತರಕಾಲ ಏನಿದೆ ಅಂತಾರೆ, ಯಾವ ರೀತಿ ಇದೆ ಆಲ್ರೆಡಿ ಅವ್ರು. ಆಮೇಲೆ ಅದು ಅವ್ರ ವೈಯಕ್ತಿಕ ವಿಚಾರ, ತೊಗೊಂಡ್ರೆ ಅವ್ರ ಸ್ವಾಗತ. ಕಾರ್ತಿಕ್ ಅವ್ರಿಗೂ ಸ್ಟುಡಿಯೋನ ಕಿತ್ಕೊಳ್ಳೋದು ಬೇಡ. ಸರ್ಕಾರ ಅವರಿಗೆ ಕೊಟ್ಟು ಸ್ಟುಡಿಯೋ ಮಾಡಲಿಕ್ಕೆ ಮಾತ್ರ ಅನುಮತಿ. ಇದು ಯಾವ ಕಾರಣ ಕಮರ್ಷಿಯಲ್ ವ್ಯಾಪಾರ ವ್ಯವಹಾರ ಕೊಡಬಾರ್ದು ನಾನು ಕೇಳ್ಕೊತೀನಿ. ಯಾಕೆಂದರೆ ಇವತ್ತು ಸ್ಟುಡಿಯೋಗೆ ಇವ್ರು ಕರೆಕ್ಟಾಗಿ ಮಾಡಿದರೆ ಸ್ಟುಡಿಯೋ ಪ್ರತಿ 24/7 ಎವ್ರಿಡೇ ಬುಕ್ ಬಿಸಿ ಇರೋದು. ಅಭಿವೃದ್ಧಿ ಮಾಡಿದ್ರೆ ಎಲ್ಲಿ ಹೋಗ್ತಾರೆ? ಆ ಕಾಡು ಜಾಗಕ್ಕೆ ಹೊಲ ಮೇಯಿಸೋ ಜಾಗ ಹೋಗ್ಬಿಟ್ಟು ಹೆಂಗೆ ಶೂಟಿಂಗ್ ಮಾಡ್ತಾರೆ? ಫ್ಲೋರ್ ಹಾಕು, ಪೊಲೀಸ್ ಸ್ಟೇಷನ್ ಹಾಕು, ಹಾಸ್ಪಿಟ್ಲ್ ಕೊಟ್ಟು, ಒಂದು ಆಫೀಸ್ ಹಾಕ್ಬಾರ್ದು, ಒಂದು ಸ್ಟ್ರೀಟ್ ಮಾಡೋ. 24 ಗಂಟೆ ಬಿಸಿ ಇರ್ತಾರೆ ಸ್ಟುಡಿಯೋ. ಇನ್ವೆಸ್ಟ್ ಮಾಡಬೇಕು. ಮಾಡ್ದಲ್ಲೇ ಸುಮ್ಮನೆ ಸ್ಟುಡಿಯೋ ಬಂದರೆ ಯಾರು ಬರ್ತಾರೆ? ಅಥವಾ ಅವ್ರು ಬರಬಾರ್ದು ಅಂತೆಲ್ಲ ಮಾಡಿದರೆ ಗೊತ್ತಿಲ್ಲ. ಆಮೇಲೆ ಕಾರ್ತಿಕ್ ಒಂದು ತುಂಬ ತಪ್ಪು ಮಾಡಿದ್ರು. ನನಗೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು, ಮಂಜಣ್ಣ ನೀವೇ ಕೇಸ್ ಹಾಕಿದ್ದೀರಂತೆ. ನಾನು ಕೇಸ್ ಹಾಕಿದ್ರೆ ನಾನು ಯಾಕೆ ಹೋಗ್ತಿದ್ದೆ? ನಾನು ಕೇಸ್ ಹಾಕಿದ್ರೆ ಖರ್ಚು ಏನೇನು ಹಂತದಲ್ಲಿದೆ. ಯಾವಾಗ ವರಮಹಾಲಕ್ಷ್ಮಿ ರಾತ್ರಿ ಇವರು ಸರ್ಕಾರ ಇದು ಯಾರು ಗೊತ್ತಿಲ್ಲದೆ ಕೋರ್ಟ್ ಆರ್ಡರ್ ಡೆಮಾಲಿಷ್ ಮಾಡೋ ಅವತ್ತೇ ನಮಗೆ ಜೀವ ಹೊಡೆದೋಯ್ತು. ನಾವು ಅವತ್ತಿನ ನಿದ್ದೆ ಮಾಡ್ತಾಯಿಲ್ಲ. ಕಾರ್ತಿಕ್ ಖರ್ಚು ಕೇಳ್ಕೊಂಡು ಮನವಿ ಮಾಡ್ತಾಯಿದ್ದೀವಿ. ನಾವು ಯಾರಿಗೂ ಇದು ಕೊಡ್ತಾಯಿಲ್ಲ, ರಿಕ್ವೆಸ್ಟು ದುಡ್ಡು ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಎಲ್ಲ ರೀತಿ ಕೇಳ್ತಾಯಿದ್ದೀವಿ, ಇನ್ನೇನಿಲ್ಲ. ಅವ್ರಿಗೆ ಇದು ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಇವತ್ತು ಕೇಳ್ತೀವಿ, ಮುಂದಕ್ಕೂ ಕೇಳ್ತೀವಿ. ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಆದರೆ ಸರ್ಕಾರ ನಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟಿದೆ. ಮನೆಯವ್ರು ಕೇಳಿದಂಗೆ ಮೈಸೂರು ಕೊಟ್ಟಿದೆ, ಪುತ್ತಳಿಕೆ ಮಾಡಿಕೊಟ್ಟಿದೆ, ಹಣ ಬಿಡುಗಡೆ ಮಾಡಿದೆ. ಅದಕ್ಕೆ ಹ್ಯಾಟ್ಸ್ ಆಫ್ ಟು ಸರ್ಕಾರ, ಎರಡನೇ ಮಾತಿಲ್ಲ. ಇದಕ್ಕೆ ನಮಗೆ ಜಾಗ ಮಾಡ್ಕೊಂಡು ಅನುಮತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. 2004ರಲ್ಲಿ ಇದೇ ಬಾಲಣ್ಣ ಅವರ ಮಕ್ಕಳು ಏನು ಅಂತ, ನಮಗೆ ತೊಂದರೆ ಇದೆ, ನಮಗೆ ಕಷ್ಟ ಇದೆ ಅಂತ ಹೇಳಿ 10 ಎಕರೆ ಜಾಗನ ಮಾರಾಟ ಮಾಡಿರ್ತಾರೆ. ಅದು ಅಭಿಮಾನ್ ಸ್ಟುಡಿಯೋವನ್ನ ಇದು ಬೆಳವಣಿಗೆ ಮಾಡೋಕ್ಕೋಸ್ಕರ. ಬಟ್ ಆದರೆ ಎಲ್ಲೋ ಒಂದು ಕಡೆ ಅದು ಅಭಿವೃದ್ಧಿ ಆಗಲೇ ಇಲ್ಲ. ಸೊ ಏನು ಮಾಡಿದ್ರು ಅನ್ನುವಂಥ ಅದನ್ನು ಸರ್ಕಾರ ಅನುಮತಿ, ಸ್ಟುಡಿಯೋ ನಮಗೆ ಅಭಿವೃದ್ಧಿ ಇಲ್ಲ, ಕಾಸಿಲ್ಲ, 10 ಎಕರೆ ಮಾಡ್ಕೊಂಡು ಅನುಮತಿ ಕೊಟ್ಟಿದ್ರು. ಆ ಸರ್ಕಾರ ಅವಾಗ ಏನು ಮಾಡ್ತಿತ್ತು? ಅಭಿವೃದ್ಧಿ ಕೊಡ್ಬೇಕಾದ್ರೆ ಏನು ಕ್ಲಾಸ್ ಹಾಕಬೇಕಾಯ್ತು. ನೀನು ಬಂದು ಇನ್ಸ್ಪೆಕ್ಷನ್ಗೆ ಯಾರು ಹಾಕ್ಬೇಕಾಯ್ತು? ಯಾರು ಹಾಕಿದ್ದೀರಾ? ಇಲ್ಲ. ಬರ್ಕೊಟ್ರಿ, ದುಡ್ಡು ಕೊಟ್ಟರೆ ಬರ್ಕೊಟ್ಟಿದ್ದಾರೆ. ನೆಗಲ್ಜೆನ್ಸಿ. ನೀನು ಮಾಡ್ಕೊಡಕ್ಕೆ ಅವ್ರು ಕೊಟ್ಟಿದ್ದಾರೆ, ಕೇಳಿದ್ದಾರೆ, ಅಭಿವೃದ್ಧಿ ಮಾಡಿಕೆ. ಅವ್ರು 10 ಲಕ್ಷ 10 ಎಕರೆ ಮಾಡಿದ್ರೆ ಇವತ್ತು ಸರ್ಕಾರ 3ರಷ್ಟು ದುಡ್ಡು, ಅವರು ಅಭಿಮಾನಿ ಸ್ಟುಡಿಯೋ 3ರಷ್ಟು ದುಡ್ಡು ಬಂದಾಯಿತು. ಇದೆಲ್ಲ ದಯವಿಟ್ಟು ಮಾತಾಡಿ. ನನಗೆ ಮನೆ ಶ್ರೀಕಾಂತ್, ಶಿವರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಫೋನ್ ಮಾಡಿದ್ರು. ಶಿವಣ್ಣ ನಿಮ್ಮ ಜೊತೆ ಇರ್ತಾರೆ, ಯಾವ ಬೇಕಾದ್ರೆ ಬರ್ತಾರೆ. ದಯವಿಟ್ಟು ಶಿವರಾಜ್ಕುಮಾರ್ ತುಂಬ ಸತಿ ಸರ್ಕಾರಕ್ಕೆ ಹೋಗಿದ್ದಾರೆ, ಭಾರತಿ ಮೇಡಮ್ ಇಷ್ಟೆಲ್ಲ ಮಾಡಿದರೆ. ನಾಟ್ ಓನ್ಲಿ ಶಿವಣ್ಣ, ಇಡೀ ಚಿತ್ರರಂಗ ಕಂಪ್ಲೀಟ್ ವಿಷ್ಣು ಸರ ವಿಷಯದಲ್ಲಿ ಕಂಪ್ಲೀಟ್ ಒಗ್ಗಟ್ಟಾಗಿದೆ. ಚಿತ್ರರಂಗ, ನಿರ್ಮಾಪಕ ಸಂಘ, ವಾಣಿಜ್ಯ ಮಂಡಳಿ, ಕಲಾವಿದರು, ತಂತ್ರಜ್ಞರು, ಒಕ್ಕೂಟ, ನಾಟ್ ಓನ್ಲಿ ಚಿತ್ರರಂಗ, ಸೀರಿಯಲ್ ಕಲಾವಿದರು, ಸೀರಿಯಲ್ ಎಲ್ಲರೂ ಜೊತೆಲಿದ್ದಾರೆ. ಶಿವಣ್ಣ ಪಾಪ ಇವತ್ತು ಹೇಳಿ ನಾನು ಬರ್ತೀನಿ, ನಿಮ್ಗೇನು ಬೇಕು. ನಾನು ಒಂದು ಸತಿ ಅಭಿಮಾನಿ ಸ್ಟುಡಿಯೋ ಕಾರ್ತಿಕ್ ಹತ್ರ ಮಾತಾಡ್ತೀನಿ ಅಂತ ನನಗೆ ಹೇಳಿದರೆ, ಆ್ಯಕ್ಚುಲಿ ನಾನು ಮೀಟಿಂಗ್ ಮಾಡೋಕ್ಕಾಯ್ತು. ಅವ್ರು ಯಾವುದಕ್ಕೆ ಸ್ವಲ್ಪ ಈಗ ಬೇರೆ ಕಾರಣದಿಂದ ನಾಳೆ ಬೆಳಿಗ್ಗೆ ಹೋಗಿ ಮೀಟ್ ಮಾಡಿ ದಯವಿಟ್ಟು ಕಾರ್ತಿಕ್ ಹತ್ರ ಒಂದು ಸತಿ ನಾನು ಮಾತಾಡ್ತೀನಿ. ಮಾತಾಡ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅಮ್ಮ ನಾನು ಜೊತೆಲಿ ಇರ್ತೀನಿ ಅಂತ ಹೇಳಿದರೆ, ಏನೆಲ್ಲ ಮಾತಾಡುವಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಈ ರೀತಿ ಮಾತಾಡುವ? ನಮಗೇನು ಇಲ್ಲಮ್ಮ, ಅವರಿಂದ ಏನು ಎಕ್ಸ್ಪೆಕ್ಟೇಷನ್. ವಿ ಆರ್ ಎಕ್ಸ್ಪೆಕ್ಟೇಷನ್ ಓನ್ಲಿ 10 ಗುಂಟೆ ಜಾಗ ಕೊಟ್ಟರೆ ಸಾಕು. ಇನ್ನೇನು ರೋಡ್ ಎಕ್ಸ್ಟೆನ್ಷನ್ ಆಗುತ್ತೆ, ಅದು ಬಿಟ್ಬಿಟ್ಟು 10 ಗುಂಟೆ ಜಾಗ ಕೊಟ್ಟರೆ ಸಾಕು. ಅವ್ರು 2 ಎಕರೆ ಬೇಡ, 3 ಎಕರೆ ಬೇಡ, ಅವ್ರದ್ದು ಆಸ್ತಿ ನಮ್ಮ ಬೇಡ. 10 ಗುಂಟೆ ಜಾಗನ ಕೊಟ್ಟರೆ ಸಾಕು. ಕಾಸು ತೊಗೊಂಡ್ರು ಸಂತೋಷ, ಅವ್ನು ಕಾಸು ಬೇಡಕ್ಕೆ ಬೇಡ, ಅವನು ಹೇಳೋದು ನೋಡಿ ಕಾಸೇ ಬೇಡ ಅಂದ, ಆದರೂ ಸಂತೋಷ. ಕಾಸು ತೊಗೊಂಡ್ರು ಸಂತೋಷ, ತೊಗೊಳ್ಳಿ ಸಂತೋಷ. ಸರ್ಕಾಸ ಮಾಡಿಕೊಡ್ಬೇಕು. ನಾವು ಕಾಸು ಕೊಡೋಕ್ಕೂ ರೆಡಿ ಇದ್ದೀವಿ, ಫ್ರೀ ಏನು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಕೊನೆಯದಾಗಿ ನಿಮ್ಮ ಹಾದಿ ಯಾವ ರೀತಿ ಇರುತ್ತೆ? ಇದು ಒಂದು ಕಡೆ ಪ್ಲಸ್ಸು ಆರ್ ಮೈನಸ್ಸು ಅನ್ನುವಂಥದ್ದು. ನಾನು ಇದ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಯೋಚನೆ ಮಾಡ್ತೀನಿ. ಇವತ್ತು ಅಭಿಮಾನಿಗಳನ್ನ ಗೊಂದಲಕ್ಕೀಡು ಮಾಡ್ತಿದ್ದಾರೆ ಕೆಲವು ನಾಯಕರುಗಳು. ನಾವಿದ್ದೀವಿ, ಆಗೋಯ್ತು, ಇಷ್ಟು ಸಾವಿರ, ಇದು ತಪ್ಪು. ಅವರಿಗೆ ಅಭಿಮಾನಿಗಳಿಗೆ ಕರ್ಕೊಂಡೋಗಿ ನಾಳೆ ಬನ್ನಿ ಅಂದರೆ 10,000 ಜನ ಅಟ್ ಎ ಟೈಮ್ ಸೇರ್ತಾರೆ. ಏನೋ ಅರ್ಜೆಂಟ್ ಎಮರ್ಜೆನ್ಸಿ, ಅದನ್ನು ದುರುಪಯೋಗ ಮಾಡ್ಕೋಬಾರ್ದು. ಅಭಿಮಾನಿಗಳು ಒಬ್ಬರು ತೊಂದರೆ ಆಗ್ಬೋದು. ಇಷ್ಟು ಸಾವಿರ ಒಂದು ದಿನ ಅಭಿಮಾನಿಗಳಿಗೆ ಬರ್ತ್ಡೇಲಿ ಮಳೆ ಬಂದು ನೆನೀತಿದ್ರೆ ಅದು ಒಳಗೆ ಹೋಗಿ ಅಳ್ಳೋರು ಗೊತ್ತಾ? ನನ್ನೊಬ್ಬನಿಗೆ ಗೊತ್ತು. ನಾನೇನು ಇವ್ರು ಕೊಟ್ಟಿದ್ದೀನಿ, ನಾನು ಬರೀ ಪ್ರೀತಿ ಮಳೇಲಿ ಬಂದು ನಿಂತ್ಕೊಂಡ್ಕೊಡ್ತೀರಿ ಅಂತ ಅವ್ರನ್ನೋ ಅವನು ಗೊತ್ತಿದೆ. ಆ ಥರ ಅಭಿಮಾನಿಗಳಿಗೆ ನಾವು ಕರ್ಕೊಂಡೋಗಿ ತೊಂದರೆ ಕೊಟ್ಟು ಕೇಸ್ ಹಾಕ್ಸಿ ಮಾಡಬಾರ್ದು. ಸುಮ್ಮನೆ ಕೂತ್ಕೊಂಡು ಯೂಟ್ಯೂಬ್ ಮಾತಾಡೋದು, ನಾನಿದ್ದೀನಿ 30 ವರ್ಷದಿಂದ, ಯಾರು ಇಂಥ ತಪ್ಪು ಗ್ರಹಿಕೆ ಅಭಿಮಾನಿ ಕೊಡ್ಬಾರ್ದು. ಇರ್ರಿ, ಎಲ್ಲರ ಅಭಿಮಾನಿ ಸಂತೋಷ. ನಾನೊಬ್ಬ ಅಭಿಮಾನಿ, ನಾಟ್ ಅಧ್ಯಕ್ಷ, ನಾನೊಬ್ಬ ಅಭಿಮಾನಿಯೇ ಮಾತು, ಪ್ರೊಡ್ಯೂಸರ್ ಅಲ್ಲ, ಅಭಿಮಾನಿಯೇ ಮಾತಾಡ್ತೀನಿ. ಆದ್ದರಿಂದ ಅಂಥ ಮಹಾನ್ ಭಾವನೆ ಹೆಸರಿಗೆ ಕಳಂಕ ತರಬೇಡಿ. ಕೆಲವರು ಇದನ್ನು ಬೇರೆಯವರು ದುರುಪಯೋಗ ಪಟ್ಟು ದುಡ್ಡುಗಳು ಅಂತ ದಯವಿಟ್ಟು ಮಾಡಿಬಿಡಿ. ಅವ್ರ ಹೆಸರು ಕಳಂಕ ತರಬೇಡಿ ಅಂತ ಹೇಳೋಕ್ಕೆ ದಯವಿಟ್ಟು ಮನವಿ ಮಾಡ್ತೀನಿ, ಹೇಳ್ಕೊತೀನಿ.
ವೀರಕಪುತ್ರ ಅವರು ಇವಾಗ ಒಂದು ಅರ್ಧ ಎಕರೆ ಜಾಗ ತಗೋತಾ ಇದ್ದಾರೆ, ನಾವು ಅಲ್ಲಿ ಸ್ಮಾರಕವನ್ನ ಕಟ್ತಾ ಇದ್ವಿ, ಗ್ರಂಥಾಲಯವನ್ನ ಕಟ್ತಾ ಇದ್ದೀರಿ ಅಂತ ಹೇಳ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಎರಡು ಕಡೆ ಬೇಕಾ ಅನ್ನುವಂಥದ್ದು. ಅಮ್ಮ ಈಗ ಆಲ್ರೆಡಿ ನಮಗೆ ವೀರಕಪುತ್ರ ಶ್ರೀನಿವಾಸ್ ತೊಗೊಂಡಿರ್ತೀವಿ, ಸುದೀಪ್ ತೊಗೊಂಡಿದ್ದಾರೆ, ಸಂತೋಷ, ಅರಣ್ಯ ಮಾತಿಲ್ಲ, ಸ್ವಾಗತ ಮಾಡ್ತೀವಿ. ಇವಾಗ ನನ್ನ ಸ್ನೇಹಿತರೊಬ್ಬರು ದೇವ್ರು ಹೇಳಿದ್ದಾರೆ, ಅರ್ಧ ಎಕರೆ ಕೊಡ್ತೀನಿ ರೀ, ಕೇಶವ ಅಂತ, ರೈತ ಕೇಶವ ಅಂತ, ಅರ್ಧ ಎಕರೆ ನೀವು ವಿಷ್ಣು ಸಾರ್ ಸಮಾಧಿಗೆ ನಾನು ಕೊಡ್ತೀನಿ ಅಣ್ಣ, ದಯವಿಟ್ಟು ಸ್ಟ್ಯಾಚು ಕಟ್ಟಿದ್ದೆ. ನಮಗೆ ಬೇಡ, ನೀನು ವಿಧಾನಸೌಧ ಮುಂದೆ ಕೊಡ್ತೀನಿ, ಬೇಡ. ಅವ್ರ ಅಂತ್ಯಕ್ರಿಯೆ ಆಗಿದ್ದ ಜಾಗ, ಆ ಜಾಗ ಅದು ಪವಿತ್ರವಾದ ಜಾಗ, ಅಷ್ಟು ಮಾತ್ರ ಬೇಕು ನಮ್ಗೆ. ನೀನು ಎಲ್ಲಿ ಕೊಟ್ಟರು ಬೇಡ. ಮೈಸೂರು ಮಾಡಿದಾರಲ್ಲ ಆಲ್ರೆಡಿ, ಇಲ್ಲ ನಾನು ಅಲ್ಲೇ ಹೋಗ್ತಿದ್ದೇನೆ. ನಮಗಿಲ್ಲ, ನಮ್ಮ ದೇವ್ರನ್ನ ಅಲ್ಲಿ ಶಾಸ್ತ್ರೋಕ್ತವಾಗಿ ಅಂತ್ಯಕ್ರಿಯೆ ಮಾಡಿ, ಆ ಜಾಗ ಬಿಟ್ಟು ಬೇರೆ ಏನು ನಾವು ಕೇಳಲ್ಲ. ವಿಧಾನಸೌಧ ಕೊಟ್ಟರು ಕೂಡ ಕೇಳಲ್ಲ, ಕಬ್ಬಂಪಾರು ಕೊಟ್ಟರು ಕೂಡ ಎಲ್ಲೂ ಕೇಳಲ್ಲ. ನಮ್ಮ ಆ ಥರ ಆದರೆ ಕರ್ನಾಟಕ ರಾಜ್ಯದಲ್ಲಿ 25-26 ಕಡೆ ಕರ್ನಾಟಕ ಎಲ್ಲ ಕಡೆನೂ ಜಾಗ ಕೊಡೋಕೆ ರೆಡಿದ್ದಾರೆ. ಒಂದೊಂದು ಕಡೆ ಪುತ್ಥಳಿಗೆ 10 ಕಡೆ ಮಾಡೋ ಜನ ಇದ್ದಾರೆ. ಒಂದು ಅಂತ್ಯಕ್ರಿಯೆ ಆದ ಜಾಗ ಪವಿತ್ರವಾದ ಜಾಗ. ತಿರುಪತಿ ಒಂದೇ, 100 ಬ್ರಾಂಚ್ ಇರ್ಬೋದು. ತಿರುಪತಿಗೆ ಯಾಕೆ ಹೋಗ್ತಾರೆ ಜನ? ಅಲ್ಲಿ ಮೇನ್ ಪವರ್ ಇದೆ, ಆ ಪವರ್ಗೋಸ್ಕರ ಕೇಳ್ತೀವಿ, ಹೊತ್ತು ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ. ಕೊನೆಯದಾಗಿ ಅಮೃತ ಮಹೋತ್ಸವನ ಯಾವ ರೀತಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ, ಪ್ಲಾನ್ ಏನಾದರೂ ಮಾಡಿದ್ದೀರಾ ಅನ್ನುವಂಥ? ನನಗೆ ಜಾಗ ಕೊಟ್ಟರೆ ಫಸ್ಟು ಮನೆ ಹೆಸರು ಕೊಡ್ತೀವಿ. ಅಮೃತ ಮಹೋತ್ಸವನ, ಡೈಮಂಡ್ ಮಹೋತ್ಸವನ ಅದನ್ನು ಪ್ಲ್ಯಾನ್ ಮಾಡ್ತೀವಿ. ಫಸ್ಟು ಮಗು ಹುಟ್ಟಿದ ತಕ್ಷಣ ಅದಕ್ಕೇನು ಇಡಬೇಕು, ಗಂಡು ಹೆಣ್ಣು ನೋಡಿ ಮಾಡೋದು. ಅದು ಹುಟ್ಟಲ್ಲಿ ನಾನು ಅಲ್ಲಿ ಮಾಡ್ತೀನಿ, ಇದು ಮಾಡ್ತೀನಿ, ಬೆಟ್ಟ ಮಾಡ್ತೀನಿ, ಶೃಂಗೇರಿ ಮಾಡ್ತಿಲ್ಲ, ನನ್ನ ಕೈ ಶಕ್ತಿ ಇದೆ, ಅದು ಮಾಡ್ತೀನಿ. ಭಗವಂತ ಭಗವಂತ ಮಾಡೋಕ್ಕೆ ಅಭಿಮಾನಿಗಳು ಕೋಟಿಗಟ್ಟಲೆ ಅಭಿಮಾನಿಗಳಿದ್ದಾರೆ. ನಾಟ್ ಓನ್ಲಿ ಲಕ್ಷ, ಕೋಟಿಗಟ್ಟಲೆ ವಿಷ್ಣುವರ್ಧನ್ ಮಾಡೋವಂಥ ಅಭಿಮಾನಿಗಳು. ಅಂಥ ಅಭಿಮಾನಿ ವಿಷ್ಣುವರ್ಧನ್ ಸಂಪಾದನೆ ಮಾಡಿರೋದು. ಅಂಥ ಮಹಾನ್ ಭಾವ ನಾವು ಗುರುಗಳು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಅಂಥವ್ರ ಜೊತೆ ನಾವಿರೋದು. ಅದರಿಂದ ಅದಾದಮೇಲೆ ಫಸ್ಟು ಜಾಗ ಕೊಟ್ಟರೆ ಅದ್ಭುತವಾದ ಏನು ಮಾಡಬೇಕು ಆ ಕಾರ್ಯಕ್ರಮನ ಚೆನ್ನಾಗಿ ಒಂದು ಅಮೃತವಾದ ಏನೋ ಒಂದು ನಾವು ಮಾಡಿ, ಅದು ಹೇಳೋಕ್ಕಿಲ್ಲ, ಮಾಡ್ಬಿಟ್ಟು ತೋರಿಸ್ತೀವಿ ಅಂತ ಹೇಳಿ. ಅನಿರುದ್ಧ್ ಅವರು ಇವತ್ತು CM ಅವ್ರನ್ನ ಭೇಟಿ ಆಗಿದ್ರು, ಸೊ ನಿಮಗೇನಾದರೂ ಕರೆ ಮಾಡಿ ಹೇಳಿದ್ರಾ ಅನ್ನುವಂಥದ್ದು? ಅನಿರುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ. ಆ ಮನೆ ವಿಷಯದಲ್ಲಿ ನಾವು ಮಾತಾಡಲ್ಲ. ಅವ್ರ ಮನೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಬಯಸೋದು ನಾವು. ಯಾಕೆಂದ್ರೆ ಅವ್ರ ಮನೆ ನನ್ನ ತಿದ್ದಿದ್ದೀವಿ. ಭಾರತಿ ಮೇಡಮ್ ಆಗ್ಬೋದು, ಕೀರ್ತಿ ಮೇಡಮ್, ಅನಿರುದ್ಧ ಆಗ್ಬೋದು, ಆ ಮನೆಗೆ ಒಳ್ಳೇದಾಗಿರುತ್ತೆ. ಆ ಮನೆ ವಿಷಯದಲ್ಲಿ ನಾನು ಯಾವ ಕಾರಣಕ್ಕೆ ಯಾವತ್ತೂ ಒಂದು ತಪ್ಪು ಮಾತ್ರ ಮಾತಾಡೋದು. ಸಮಾಧಿ ವಿಷಯದ ಯಾರು ನಮ್ಮ ವಿಷಯದ ಕೇಳಬಾರ್ದು. ಸಮಾಧಿ ನನಗೆ ಬೇಕಾಗಿರೋದು ಅಂತ್ಯಕ್ರಿಯೆ ಜಾಗ ಬಿಟ್ಟರೆ ಬೇರೆ ಏನಿಲ್ಲ. ಎನಿ ಟೈಮ್ ಅದು ನನ್ನ ಮನೆ. ಅದ್ರಲ್ಲಿ ನಾನು ಯಾವತ್ತೂ ಯಾವ ಬೇಕಾದ್ರು ಹೋಗೋ ಅಧಿಕಾರ ನನಗಿದೆ, ಯಾವ ಬೇಕಾದ್ರು ಅಧಿಕಾರ ನನಗೆ. ಯಾವ ಬೇಕಾದ್ರು ವಿಷ್ಣು ಸಾರದಾಗ 24 ಗಂಟೆ, ಅದರಲ್ಲಿ 10 ಗಂಟೆ ಅಲ್ಲೇ ಇರ್ತಿದ್ದೆ. ಇವಾಗ ನನಗೆಲ್ಲ ಒಂದು ಅಲ್ಲಿ ಹೋದ್ರೆ ಮನೆಗೆ ಹೋದ್ರೆ ನನಗೇನು ವೈಬ್ರೇಷನ್ ಅವ್ರದ್ದು ಇದೆಲ್ಲ ಅವ್ರ ಪವರೇ ನಮಗೆ ಬಂದಿರೋದು. ಅದರಿಂದ ಅದು ಮನೆ, ನನ್ನ ಮನೆ. ಅದರಲ್ಲೇ ಮತ್ತು ಅದ್ರ ಬಗ್ಗೆ ನಾನು ಮಾತಾಡಿದೆ. ಈ ವಿಷಯದಲ್ಲಿ ಅವರು ಸಹಕರಿಸಿ ಅಂತ ಹೇಳಿದ್ರೆ ತುಂಬ ಸಂತೋಷ. ಅವ್ರು ಸಹಕರಿಸಲಿ ಬಿಡಲಿ, ಅಭಿಮಾನಿಗಳ ಕೋರಿಕೆ ಒಂದೇ, ಆ ಜಾಗದ ಅಂತ್ಯಕ್ರಿಯೆಗೆ ನಮಗೆ ಜಾಗಗಳು ಪೂಜೆ ಮಾಡಲಿಕ್ಕೆ ಅಂತಷ್ಟೇ. ಕೊನೆಯದಾಗಿ ಪುಟ್ಟ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ? ನಮಗೆ ಎಲ್ಲ ಒಂದು ಕಡೆ ಹೇಳಿದ್ನಲ್ಲ, ಜನವರಿ ಆದಂಥ ವೆಕೆಟ್ ಆದಂಥ ಜಾಗನ ಇವತ್ತು ಗಂಟ ಅವ್ರು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಆಗಸ್ಟ್ 8 ತಿಂಗಳು ಕಾದವ್ರು ಅಂದರೆ ಆ ಸಮಾಧಿ ಮುಟ್ಟಕ್ಕೆ ಭಯ ಇತ್ತು ಅವ್ರಿಗೆ. ಏನಾಗುತ್ತೋ ಅಂಥ ಮಹಾನ್ ಭಾವ ಬಂದು ಎಲ್ಲರಿಗೂ ಗೊತ್ತು ಎಲ್ಲ. ಅವನು ಹೇಳೋದು ನೋಡಿದ್ರೆ ಕಾರ್ತಿಕ್ ಎಲ್ಲರಿಗೂ ಗೊತ್ತು, ಕೇಸ್ ಆಗ್ತವ್ರಿಗೆ ಎಲ್ಲರಿಗೂ ಗೊತ್ತು. ಯಾರು ಕೇಳಿದ ಅಂದರೆ ನೆಗ್ಲೆಕ್ಟಿ, ನಿಜಾನೋ ಸುಳ್ಳು ಅದು ಭಗವಂತಗೆ ಗೊತ್ತು. ಇನ್ನು ಮುಂದಕ್ಕೆ ಅದು ಎಚ್ಚರಿಕೆ ಆಗ್ದಂಗೆ ಆ ಸಂಘದವರು ಇವಾಗ ಸ್ಟೇ ತೊಗೊಂಡ್ರೆ ತುಂಬ ಒಳ್ಳೆಯದು, ಉಳ್ಕೋತೀವಿ ಅಂತ ಹೇಳಿ. ಥ್ಯಾಂಕ್ ಯು, ಧನ್ಯವಾದ. ಎಸ್, ಇದಿಷ್ಟು ಕೆ ಮಂಜು ಅವರ ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.